ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ 2026ನೇ ಸಾಲಿನ ವೃಷಭ ರಾಶಿಯ ವರ್ಷ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಈ 2026ನೇ ಸಾಲಿನಲ್ಲಿ ವೃಷಭ ರಾಶಿಯವರಿಗೆ ಏನೇನು ಫಲಪ್ರಾಪ್ತಿಯಾಗತ್ತೆ ಅಂತ ಹೇಳಿ ನೋಡೋಣ. ಅದಕ್ಕಿಂತಲೂ ಮೊದಲು ನಾನು ನಿಮಗೆ ಒಂದು ವಿಷಯವನ್ನು ಹೇಳಬೇಕು. ಈ ವರ್ಷದ ಅಕ್ಷಯ ತೃತೀಯದಂದು ಅಂಥೇಳಿ ಆದರೆ ಏಪ್ರಿಲ್ ತಿಂಗಳ 20ನೇ ತಾರೀಕಿನಂದು ನಾವು ಶೃಂಗೇರಿಯಲ್ಲಿರುವಂತಹ ನಮ್ಮ ಯಾಗಶಾಲೆಯಲ್ಲಿ ಶ್ರೀ ಸೂಕ್ತ ಹೋಮ, ದುರ್ಗಾ ಹೋಮ ಮತ್ತು ಸರಸ್ವತಿ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ನೋಡಿ, ಶ್ರೀ ಸೂಕ್ತ ಹೋಮವನ್ನು ಮಾಡುವುದರಿಂದಾಗಿ ಅದು ಲಕ್ಷ್ಮಿಗೆ ಸಂಬಂಧಪಟ್ಟಿರುವಂಥದ್ದು, ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ ಮತ್ತು ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಹೇಗೂ ತಿಳಿದಿರುವಂಥದ್ದೇ, ಸರಸ್ವತಿ ಹೋಮದಿಂದಾಗಿ ಮಕ್ಕಳ ವಿದ್ಯಾಭ್ಯಾಸ ಇತ್ಯಾದಿಗಳಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ದುರ್ಗಾ ಹೋಮದಿಂದಾಗಿ ಏನಾದರೂ ದುಷ್ಟಶಕ್ತಿಗಳ ಸಮಸ್ಯೆ ಇದ್ದರೆ, ಆ ರೀತಿಯಾದಂತಹ ಏನಾದರೂ ತೊಂದರೆಗಳಿದ್ದರೆ, ದೃಷ್ಟಿದೋಷ ಇತ್ಯಾದಿಗಳಿದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ. ಹಾಗಾಗಿ ನಾವು ಈ 3 ಹೋಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮುಂದೆ ಬರುವಂತಹ ಒಂದು ವರ್ಷದಲ್ಲಿ ನಿಮಗೆ ಎಲ್ಲ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಉಂಟಾಗಬೇಕು ಅಂತ ಹೇಳುವಂತಹ ಕಾರಣಕ್ಕಾಗಿ ಇದರಲ್ಲಿ ನಿಮಗೂ ಕೂಡ ಭಾಗವಹಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ನೋಡಿ, 1,000 ರೂಪಾಯಿಗಳನ್ನು ಪಾವತಿಸುವುದರ ಮೂಲಕ ಈ ಒಂದು ಹೋಮಗಳ ಸಂಕಲ್ಪದಲ್ಲಿ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ಸೇರಿಸುವುದಕ್ಕೆ ಅವಕಾಶ ಇದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಡೆ ಕಾಣುತ್ತಿರುವಂತಹ ಫೋನ್ ನಂಬರಿಗೆ ನೀವು ಫೋನ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇದಿಷ್ಟು ಒಂದು ವಿಷಯ. ಈಗ ನಾವು ಈ ಹಿಂದೆಯೇ ವಿವೇಚನೆ ಮಾಡಿದಂತೆ ಈ 2026ನೇ ಸಾಲಿನಲ್ಲಿ ವೃಷಭ ರಾಶಿಯವರಿಗೆ ಏನೇನು ನಡೆಯುತ್ತೆ ಅದನ್ನು ನೋಡ್ತಾ ಹೋಗೋಣ. ನೀವು ಹೇಗೂ ಪ್ರತಿ ವರ್ಷವೂ ಕೂಡ ನೋಡಿರ್ತೀರಿ ನಾವು ವಿವೇಚನೆ ಮಾಡುವಂತಹ ರೀತಿ ಹೇಗಿರುತ್ತೆ ಅಂತ ಹೇಳಿ. ಆದರೆ ಮೊದಲು ಈ 2025ನೇ ಸಾಲಿನಲ್ಲಿ ಅಂದರೆ ಹೋದ ವರ್ಷದಲ್ಲಿ ನಾವೇನೇನು ಹೇಳಿದ್ವಿ ಅದನ್ನು ಒಂದು ಸಲ ಸಂಕ್ಷಿಪ್ತವಾಗಿ ನೋಡ್ಕೊಂಬರೋಣ. ಏನೇನು ಹೇಳಿದ್ವಿ, ಏನೇನು ಆಯಿತು ಹೋದ ವರ್ಷದಲ್ಲಿ ಅಂಥೇಳಿ. ಅದಾದಮೇಲೆ ನಾವು ಈ 2026ನೇ ಸಾಲಿನಲ್ಲಿ ಏನೇನು ನಡೆಯುತ್ತೆ ಅಂಥೇಳಿ ನೋಡ್ತಾ ಹೋಗೋಣ. ಮೊದಲು 2025 ಹೋದ ವರ್ಷದಲ್ಲಿ ಏನೇನು ನಡೀತು ಅಂತ ಹೇಳುವಂತಹ ಸಂಕ್ಷಿಪ್ತವಾದಂತಹ ಮುಖ್ಯಾಂಶಗಳು. ದೈಹಿಕ ಪರಿಶ್ರಮವನ್ನು ಪಟ್ಟು ಯಾರು ಕೆಲಸವನ್ನು ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ. ಅಂದರೆ ಕೂಲಿ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಾಗಿರಬಹುದು ಅಥವಾ ಕಬ್ಬಿಣಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಈ ವರ್ಷದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ. ಇನ್ನು ಇಂಧನಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂದರೆ ಈ ಪೆಟ್ರೋಲು ಮತ್ತು ಡೀಸೆಲ್ ಈ ರೀತಿಯಾಗಿ ಇಂಧನಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಈ ವರ್ಷದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಇನ್ನು ಕಲ್ಲುಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸ, ಹಾಗೆ ಮನೆಯನ್ನು ಕಟ್ಟುವಂಥದ್ದು, ಇಂತಹ ಕೆಲಸವನ್ನು ಮಾಡುವವರಿಗೂ ಕೂಡ ಈ ವರ್ಷದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ. ಒಟ್ಟಲ್ಲಿ ಎಲ್ಲರಿಗೂ ಕೂಡ ಯಾವುದೇ ಉದ್ಯೋಗವನ್ನು ಮಾಡ್ತಾ ಇದ್ರೂ ಕೂಡ ಉದ್ಯೋಗದ ವಿಚಾರದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಉದ್ಯೋಗದ ಸ್ಥಳದಲ್ಲಿ ಮಾತ್ರ ನೀವು ಕೋಪವನ್ನು ನಿಯಂತ್ರಣ ಮಾಡಿ ಇಟ್ಕೊಳ್ಬೇಕು, ಆಯ್ತಾ? ಅದೊಂದು ವಿಚಾರದಲ್ಲಿ ಒಂಚೂರು ಜೋಪಾನವಾಗಿರ್ಬೇಕು. ಮತ್ತು ಉಳಿದಂತೆ ಉದ್ಯೋಗದ ಎಲ್ಲ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಅದರ ಕೋಪವನ್ನು ಒಂದು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು, ಅದು ಒಂದು. ಇನ್ನೊಂದು, ಕೇತುಗ್ರಹ ಚತುರ್ಥ ಭಾವದಲ್ಲಿ ಸ್ಥಿರವಾಗಿದೆಯಲ್ಲ, ಹಾಗಾಗಿ ಈ ಜೂಜನ್ನು ಆಡುವಂಥದ್ದು ಇಂಥದ್ರಿಂದೆಲ್ಲ ಒಂದು ಸ್ವಲ್ಪ ನೀವು ದೂರ ಇರಬೇಕಾಗುತ್ತೆ. ಹಣಕಾಸಿಗೆ ತುಂಬ ಚೆನ್ನಾಗಿದೆ, ಆಯಿತಾ? ಯಾರು ಪರಿಶ್ರಮವನ್ನು ಪಟ್ಟು ಕೆಲಸ ಮಾಡ್ತಾರೋ, ನ್ಯಾಯವಾಗಿ ದುಡಿತಾರೋ ಅವರಿಗೆಲ್ಲ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ. ಏನೋ ಆಸೆ ಪಟ್ಟು ಜೂಜನ್ನು ಆಡುವಂಥದ್ದು ಇರಬಹುದು, ಇಂಥದ್ದಕ್ಕೆಲ್ಲ ಕೈ ಹಾಕಿದರೆ ಮಾತ್ರ ಅದು ಸಮಸ್ಯೆ ಉಂಟಾಗುವುದಕ್ಕೆ ಅವಕಾಶ ಇದೆ. ಇದಿಷ್ಟು ವಿಚಾರಗಳನ್ನು ಕೂಡ ನಾವು ಹೋದ ವರ್ಷದಲ್ಲಿ ಹೇಳಿದ್ವಿ. ಇದಿಷ್ಟು ಕೂಡ ನಿಮ್ಮ ಜೀವನದಲ್ಲಿ ನಡೆದಿರುತ್ತೆ. ಮೊದಲ ಒಂದು 3-4 ತಿಂಗಳು ನಿಮಗೆ ಹೋದ ವರ್ಷದಲ್ಲಿ ಚೆನ್ನಾಗಿರಲಿಲ್ಲ. ಅದಾದಮೇಲೆ ನಿಮಗೆ ಎಲ್ಲ ವಿಚಾರದಲ್ಲಿಯೂ ಕೂಡ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗಿರುತ್ತೆ. ಇದಿಷ್ಟು ಕೂಡ 2025ನೇ ಇಸವಿಯ ವಿಚಾರಗಳು. ಈಗ ಇನ್ನು 2026ನೇ ಸಾಲಿನಲ್ಲಿ ನಿಮ್ಗೆ ಏನೇನು ನಡೆಯುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ನೋಡಿ, ನಾವು ಒಂದು ವರ್ಷದ ಭವಿಷ್ಯವನ್ನು ವಿಚಾರ ಮಾಡುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ 4 ಗ್ರಹಗಳನ್ನು ಪರಿಗಣನೆ ಮಾಡಬೇಕಾಗತ್ತೆ. ರಾಹುಗ್ರಹ, ಕೇತುಗ್ರಹ, ಬೃಹಸ್ಪತಿ ಗ್ರಹ ಮತ್ತು ಶನಿ ಗ್ರಹ. ಇದರಲ್ಲಿ ಈ ವರ್ಷದಲ್ಲಿ
ರಾಹುಕೇತು ಗ್ರಹಗಳು ಬದಲಾಗ್ತಾ ಇದ್ದಾವೆ. ಯಾವಾಗ ಅಂಥೇಳಿ ಆದರೆ ಈ 2026ನೇ ಸಾಲಿನ ಡಿಸೆಂಬರಲ್ಲಿ. ಹಾಗಾಗಿ ಅದರ ಫಲ ಮುಂದಿನ ವರ್ಷಕ್ಕೆ ವಿವೇಚನೆ ಮಾಡಬಹುದು. ಈ ವರ್ಷದಲ್ಲಿ ಏನು ಸಿಗೋದಿಲ್ಲ, ಯಾಕಂದರೆ ಕೊನೆಯ ಒಂದು ತಿಂಗಳಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು. ಇನ್ನು ಶನಿಗ್ರಹ ಈ ವರ್ಷವೂ ಕೂಡ ಮೀನ ರಾಶಿಯಲ್ಲೇ ಸ್ಥಿತವಾಗಿರುತ್ತೆ, ಅದೇನು ಕೂಡ ಬದಲಾವಣೆಯನ್ನು ಹೊಂದುವುದಿಲ್ಲ. ಮುಖ್ಯವಾಗಿ ಈ ವರ್ಷದಲ್ಲಿ ಬೃಹಸ್ಪತಿ ಗ್ರಹ ಬದಲಾವಣೆಯನ್ನು ಹೊಂದುತ್ತೆ. ಈ ಬೃಹಸ್ಪತಿ ಗ್ರಹ ಈ ವರ್ಷದಲ್ಲಿ 3 ರಾಶಿಯಲ್ಲಿ ಸಂಚರಿಸುತ್ತೆ. ಈಗ ಹೇಗೂ ಮಿಥುನ ರಾಶಿಯಲ್ಲಿದೆ, ಇಲ್ಲಿಂದ ಹಿಡಿದು ಜೂನ್ ತಿಂಗಳ 2ನೇ ತಾರೀಖಿನವರೆಗೂ ಕೂಡ ಅದು ಮಿಥುನ ರಾಶಿಯಲ್ಲೇ ಇರುತ್ತೆ. ಅದಾದಮೇಲೆ ಅದು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಅಲ್ಲಿ ಅಕ್ಟೋಬರ್ ತಿಂಗಳ 31ನೇ ತಾರೀಖಿನವರೆಗೂ ಇರುತ್ತೆ. ಆಮೇಲೆ ಉಳಿದಂತಹ 2 ತಿಂಗಳು ಕಾಲ ಅದು ಸಿಂಹ ರಾಶಿಯಲ್ಲಿ ಇರುತ್ತೆ. ಈ ರೀತಿಯಾಗಿ ಒಟ್ಟಿನಲ್ಲಿ ಈ ವರ್ಷದಲ್ಲಿ ಗುರುಗ್ರಹ 3 ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತೆ. ಹಾಗಾಗಿ ನಾವು ಈ ವರ್ಷದ ವೃಷಭ ರಾಶಿಯವರ ಭವಿಷ್ಯವನ್ನು 2 ವಿಭಾಗವಾಗಿ ಯೋಚನೆ ಮಾಡಬೇಕಾಗತ್ತೆ. ಒಂದನೇದು ಈಗ ಏನು ಜನವರಿಯಿಂದ ಹಿಡಿದು ಜೂನ್ ತಿಂಗಳವರೆಗೆ ಮೊದಲ 5 ತಿಂಗಳು ಗುರುಗ್ರಹ ಮಿಥುನ ರಾಶಿಯಲ್ಲಿ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಮೊದಲ 5 ತಿಂಗಳು. ಅದಾದಮೇಲೆ ಕೊನೆಯ 7 ತಿಂಗಳು ಗುರುಗ್ರಹ ಕರ್ಕಾಟಕ ರಾಶಿ ಮತ್ತು ಮಿಥುನ ರಾಶಿ, ಕರ್ಕಾಟಕ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಇರುವಂತಹ ಸಂದರ್ಭ. ಈ ರೀತಿಯಾಗಿ 2 ವಿಭಾಗ ಮಾಡಿಕೊಂಡು ನಾವು ವಿವೇಚನೆ ಮಾಡಬೇಕಾಗತ್ತೆ. ನೋಡಿ, ಸರಳವಾಗಿ ಹೇಳಿಬಿಡಬೇಕು ಅಂತ ಹೇಳಿ ಆದರೆ ಮೊದಲ 5 ತಿಂಗಳು ನಿಮಗೆ ಅತ್ಯಂತ ಉತ್ತಮವಾಗಿದೆ. ಅದಾದಮೇಲೆ ಜೂನ್ ಆದಮೇಲೆ ಮತ್ತೆ 7 ತಿಂಗಳು ಇದೆಯಲ್ಲ, ಅದು ಸ್ವಲ್ಪ ಮಧ್ಯಮವಾಗಿದೆ. ನಾವೀಗ ಮೊದಲು 5 ತಿಂಗಳಲ್ಲಿ ಜನವರಿಯಿಂದ ಹಿಡಿದು ಜೂನ್ವರೆಗೆ ಏನೇನು ನಡೆಯುತ್ತೆ ಅಂತ ಹೇಳೋದನ್ನ ವಿವೇಚನೆ ಮಾಡ್ತಾ ಹೋಗೋಣ. ನೋಡಿ, ಈ ಮೊದಲ 5 ತಿಂಗಳಲ್ಲಿ ನೀವೇ ಅದೃಷ್ಟವಂತರು ಅಂತ ಹೇಳಬೇಕು. ದ್ವಿತೀಯ ಭಾವದಲ್ಲಿ ಗುರುಗ್ರಹದ ಸ್ಥಿತಿ ಇರುತ್ತೆ, ಹಾಗಾಗಿ ಸಂಪೂರ್ಣವಾದ ಗುರುಬಲ ಅಂತ ಹೇಳುವಂಥದ್ದು ಇರುತ್ತೆ. ಇನ್ನು ಏಕಾದಶ ಭಾವದಲ್ಲಿ ಶನಿಗ್ರಹದ ಸ್ಥಿತಿಯೂ ಕೂಡ ಇರುತ್ತೆ, ಅದು ಕೂಡ ಅತ್ಯಂತ ಉತ್ತಮವಾಗಿರುವಂಥದ್ದು. ಹಾಗಾಗಿ ನಿಮಗೆ ಅನೇಕ ವಿಚಾರದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಇನ್ನು ಉದ್ಯೋಗದ ವಿಚಾರದಲ್ಲಿಯೂ ಕೂಡ ನಿಮಗೆ ಈ ಅವಧಿಯಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಯಾವಾಗ ಜನವರಿಯಿಂದ ಹಿಡಿದು ಜೂನ್ವರೆಗಿನ ಸಮಯದಲ್ಲಿ 5 ತಿಂಗಳಲ್ಲಿ ಉದ್ಯೋಗದ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಉಂಟಾಗುತ್ತೆ. ವಾಸ್ತವವಾಗಿ ಹೋದ ವರ್ಷ 2025ನೇ ಸಾಲಿನಲ್ಲೇ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಅನೇಕ ರೀತಿಯಾದಂತಹ ಅಭಿವೃದ್ಧಿ ಉಂಟಾಗಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗಿದೆ. ಹಾಗೆ ಉದ್ಯೋಗದಲ್ಲೂ ಕೂಡ ಇದ್ದವರಿಗೂ ಕೂಡ ಇನ್ನೂ ಉನ್ನತವಾದ ಸ್ಥಾನಗಳು ಪ್ರಾಪ್ತಿಯಾಗಿದೆ. ಒಟ್ಟಲ್ಲಿ ಉದ್ಯೋಗದ ವಿಚಾರದಲ್ಲಿ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗಿದೆ. ಈ ವರ್ಷದಲ್ಲಿಯೂ ಕೂಡ ಮೊದಲ 5 ತಿಂಗಳಲ್ಲಿ ಇನ್ನೂ ಕೂಡ ಅಭಿವೃದ್ಧಿ ಉಂಟಾಗುವಂತಹ ಒಂದಷ್ಟು ಯೋಗಗಳು ಇದೆ ಉದ್ಯೋಗದ ವಿಚಾರದಲ್ಲಿ. ಹಾಗೆ ವಿವಾಹಾಪೇಕ್ಷೆಗಳಿಗೂ ಕೂಡ ಈ ಒಂದು ಸಮಯ, ಈ ಮೊದಲನೇ 5 ತಿಂಗಳು ಅತ್ಯಂತ ಉತ್ತಮವಾಗಿದೆ. ಹೋದ ವರ್ಷ ಕೂಡ ಉತ್ತಮವಾಗಿತ್ತು. ಉತ್ತಮವಾದ ಗುರುಬಲ ಇರೋದ್ರಿಂದಾಗಿ ಈ ರಾಶಿಯಲ್ಲಿ ಜನಿಸಿದಂತಹ ಅನೇಕ ವ್ಯಕ್ತಿಗಳಿಗೆ ಹೋದ ವರ್ಷದಲ್ಲೇ ವಿವಾಹ ನಿಶ್ಚಯ ಇತ್ಯಾದಿಗಳು, ವಿವಾಹದ ವಿಚಾರದಲ್ಲಿ ಒಂದಷ್ಟು ಅಭಿವೃದ್ಧಿಗಳೆಲ್ಲ ಉಂಟಾಗಿದೆ. ಈ ವರ್ಷದ ಮೊದಲ 5 ತಿಂಗಳು ಕೂಡ ಅದಕ್ಕೆ ಅತ್ಯಂತ ಉತ್ತಮವಾಗಿದೆ ವಿವಾಹಾಪೇಕ್ಷೆಗಳಿಗೆ. ಒಟ್ಟಲ್ಲಿ ಮೊದಲ 5 ತಿಂಗಳಲ್ಲಿ ನೀವು ಯಾವ ವಿಚಾರಕ್ಕೂ ಕೂಡ ಯೋಚನೆ ಮಾಡುವಂಥದ್ದು ಬೇಡ. ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಈಗ ನಾವು ಮೊದಲ 5 ತಿಂಗಳಲ್ಲಿ ಏನಾಗುತ್ತೆ ಅಂತ ನೋಡಿದ್ವಲ್ಲ, ಈಗ 2ನೇ ವಿಭಾಗ ಜೂನ್ ತಿಂಗಳಾದಮೇಲೆ ಅಲ್ಲಿಂದ ಹಿಡಿದು ಡಿಸೆಂಬರ್ ತಿಂಗಳವರೆಗೆ ಏನೇನಾಗುತ್ತೆ ಅಂತ ಹೇಳಿ ನೋಡೋಣ. ನೋಡಿ, ಈ ಜೂನಿಂದ ಹಿಡಿದು ಅಕ್ಟೋಬರ್ ತಿಂಗಳ ಕೊನೆವರೆಗೂ ಕೂಡ ಗುರುಗ್ರಹ ನಿಮಗೆ ಕರ್ಕಾಟಕ ರಾಶಿಯಲ್ಲಿ ತೃತೀಯ ಭಾವದಲ್ಲಿ ಇರುತ್ತೆ. ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಚತುರ್ಥ ಭಾವದಲ್ಲಿ ಗುರುಗ್ರಹದ ಸ್ಥಿತಿ ಅಂತ ಹೇಳುವಂಥದ್ದು ಇರುತ್ತೆ. ಒಟ್ಟು ಈ 7 ತಿಂಗಳಲ್ಲಿ ನೀವು ಕೆಲವೊಂದು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಅದೇನು ಅಂದರೆ ಅತಿಕ್ಲೇಶಂ ಬಂಧುವೈರಂ ದಾರಿದ್ರ್ಯಂ ದೇಹಪೀಡನಂ ಉದ್ಯೋಗಭಂಗಂ ಕಲಹಂ ತೃತೀಯ ಸ್ಥಾನಗೂ ಗುರುಹು. ಬಂಧುವೈರ, ಬಂಧುಗಳ ಜೊತೆಗೆ ಒಂದು ಸ್ವಲ್ಪ ವೈಮನಸ್ಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಸಂಬಂಧಿಕರ ಜೊತೆಗೆ ಯಾವುದೋ ಕಾರಣಕ್ಕೆ ಗಲಾಟೆಗಳು ಇತ್ಯಾದಿಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ದೇಹ ಪೀಡನಂ, ಸ್ವಲ್ಪ ಕುತ್ತಿಗೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಜೋಪಾನವಾಗಿರಬೇಕಾಗತ್ತೆ. ಕುತ್ತಿಗೆ ಉಳುಕುವಂಥದ್ದು, ಕುತ್ತಿಗೆ ನೋವು ಬರುವಂಥದ್ದು ಇಂಥದ್ದೆಲ್ಲ ಆಗೋದಕ್ಕೆ ಅವಕಾಶ ಇರುತ್ತೆ. ಯಾವಾಗ 5ನೇ ತಿಂಗಳು ಆದಮೇಲೆ ಉದ್ಯೋಗ ಭಂಗಂ. ಹಾಗೆ ನೋಡಿ, ಉದ್ಯೋಗದ ವಿಚಾರಕ್ಕೆ ಈ ಹಿಂದೆ ಯೋಚನೆ ಮಾಡಿದ್ವಲ್ಲ, ಈ ವರ್ಷದ ಮೊದಲ 5 ತಿಂಗಳು ತುಂಬ ಚೆನ್ನಾಗಿದೆ. ಅದಾದಮೇಲೆ ಅಷ್ಟೊಂದು ಉತ್ತಮವಾಗಿಲ್ಲ. ಹಾಗಾಗಿ ನೀವೇನಾದರೂ ಉದ್ಯೋಗದ ವಿಚಾರದಲ್ಲಿ ಏನಾದರೂ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಹೇಳಿ ಇದ್ದರೆ
ಮೊದಲ 5 ತಿಂಗಳಲ್ಲೇ ತೆಗೆದುಕೊಳ್ಬೇಕು. ಉದ್ಯೋಗ ಬದಲು ಮಾಡುವಂಥದ್ದು ಅಂಥದ್ದು ಏನಾದರೂ ಇದ್ದರೆ, ಉದ್ಯೋಗದ ವಿಚಾರದ ಏನೇ ನಿರ್ಧಾರ ಇದ್ದರೂ ಕೂಡ ಮೊದಲ 5 ತಿಂಗಳು ಯಾವುದಾದ್ರೂ ಹೊಸ ಉದ್ಯೋಗವನ್ನು ಆರಂಭ ಮಾಡುವಂಥದ್ದು ಇಂಥದ್ದು ಏನಿದ್ರು ಕೂಡ ಮೊದಲ 5 ತಿಂಗಳಲ್ಲೇ. ಅದಾದಮೇಲೆ ನೀವೇನು ಉದ್ಯೋಗ ಮಾಡ್ತಿರ್ತೀರೋ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೇಕಷ್ಟೇ. ಮತ್ತೇನು ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ಯಾಕಂದರೆ ಕೊನೆಯ ಒಂದು 7 ತಿಂಗಳು ಉದ್ಯೋಗದ ವಿಚಾರಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ, ಮೊದಲ 5 ತಿಂಗಳು ತುಂಬ ಚೆನ್ನಾಗಿದೆ. ಹಾಗಾಗಿ ಕಲಹ, ಒಂದಷ್ಟು ಗಲಾಟೆಗಳು ಇತ್ಯಾದಿಗಳು ಕೂಡ ಉಂಟಾಗುವುದಕ್ಕೆ ಅವಕಾಶ ಇದೆ. ಹಾಗಾಗಿ ಇಷ್ಟು ವಿಚಾರದಲ್ಲಿ ನೀವು ಕೊನೆಯ ಒಂದು 7 ತಿಂಗಳಲ್ಲಿ ಜೋಪಾನವಾಗಿರಬೇಕಾಗತ್ತೆ. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಸಂಶಯ ಮೂಡುವುದಕ್ಕೆ ಅವಕಾಶ ಇದೆ. ಅದೇನು ಅಂದರೆ, ಹೌದು ನೀವು ಹೇಳಿದ್ರಿ ಮೊದಲ 5 ತಿಂಗಳು ತುಂಬ ಚೆನ್ನಾಗಿದೆ. ಯಾಕಂದರೆ ಶನಿ ಗ್ರಹ ಏಕಾದಶ ಭಾವದಲ್ಲಿರುತ್ತೆ, ಬೃಹಸ್ಪತಿ ಗ್ರಹ ಕೂಡ ದ್ವಿತೀಯ ಭಾವದಲ್ಲಿರುತ್ತೆ, ಗುರುಬಲ ಎಲ್ಲ ಇದೆ. ಹೌದು, ಎಲ್ಲ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳಿದರೆ ಅದನ್ನು ಒಪ್ಕೊಳ್ಳೋಣ. ಆದರೆ ಈ ಒಂದು 5 ತಿಂಗಳು ಆದಮೇಲೆ ನಮಗೆ ತುಂಬ ಕಷ್ಟ ಆಗಿಬಿಡುತ್ತಾ? ಯಾಕಂದರೆ ಗುರುಗ್ರಹ ತೃತೀಯ ಭಾವ ಮತ್ತು ಚತುರ್ಥ ಭಾವದಲ್ಲಿರುತ್ತೆ, ಎಲ್ಲೂ ಕೂಡ ಗುರುಬಲ ಅಂತ ಹೇಳುವಂಥದ್ದು ಇಲ್ಲ. ಹಾಗಾಗಿ ತುಂಬ ಕಷ್ಟ ಉಂಟಾಗುತ್ತಾ ಅಂತ ಕೇಳಿದರೆ ಆ ರೀತಿ ಆಗುವುದಿಲ್ಲ. ನೋಡಿ, ನಾವಿಲ್ಲೊಂದು ವಿವೇಚನೆಯನ್ನು ಮಾಡಬೇಕು. ಅದೇನು ಅಂತ ಹೇಳಿ ಅಂದರೆ, ಹೋದ ವರ್ಷದಲ್ಲೂ ಕೂಡ ನಿಮಗೆ ಶನಿಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿದೆ. ಅದು ಈ ವರ್ಷದಲ್ಲಿಯೂ ಕೂಡ ನಿಮಗೆ ಏಕಾದಶ ಭಾವದಲ್ಲೇ ಸ್ಥಿತವಾಗಿರುತ್ತೆ. ಹಾಗಾಗಿ ಈ ವರ್ಷ ಪೂರ್ತಿ ಶನಿಗ್ರಹದಿಂದ ನಿಮಗೆ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗ್ತಿರುತ್ತೆ. ಆದರೆ ಗುರುಗ್ರಹದಿಂದ ಮಾತ್ರ 5 ತಿಂಗಳವರೆಗೆ ಒಳ್ಳೆಯ ಫಲ. ಅದಾದಮೇಲೆ ಕೆಲವೊಂದು ಅನಿಷ್ಟ ಫಲಗಳಿದ್ದಾವೆ, ಆ ವಿಚಾರದಲ್ಲಿ ಜೋಪಾನವಾಗಿ ಇರಬೇಕಾಗತ್ತೆ. ಹಾಗಾಗಿ ಹೇಗಿದೆ ಅಂತ ಹೇಳಿ ಅಂದರೆ, ಮೊದಲ 5 ತಿಂಗಳು ತುಂಬ ಚೆನ್ನಾಗಿದೆ, ಮತ್ತು ಉಳಿದಿರುವಂತಹ 7 ತಿಂಗಳು ಮಧ್ಯಮವಾಗಿದೆ. ಯಾಕಂದರೆ ಶನಿಗ್ರಹದಿಂದ ಉತ್ತಮ ಫಲ ಪ್ರಾಪ್ತಿಯಾಗಿರುತ್ತಲ್ಲ, ಹಾಗಾಗಿ ತೀರಾ ಕೆಟ್ಟದಾಗಿದೆ ಅಂಥೇಳಿ ಏನಿಲ್ಲ. ಕೊನೆಯ 7 ತಿಂಗಳು ಕೆಲವು ವಿಚಾರದಲ್ಲಿ ಜೋಪಾನವಾಗಿದ್ದರೆ ಸಾಕಾಗುತ್ತೆ. ಹಾಗಾಗಿ ಕೊನೆಯ ಒಂದು 7 ತಿಂಗಳು ಕೂಡ ತೀರಾ ಅನಿಷ್ಟವಾಗಿದೆ ಅಂಥೇಳಿ ಹೇಳೋದಕ್ಕಾಗೋದಿಲ್ಲ, ಮಧ್ಯಮವಾಗಿದೆ. ಮೊದಲು 5 ತಿಂಗಳು ಅತ್ಯಂತ ಉತ್ತಮವಾಗಿದೆ. ಈಗ ಶನಿಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಭೋಗಿ ಭೂಪತಿ ಲಬ್ಧ ವಿತ್ತ ವಿಪುಲ ಪ್ರಾಪ್ತಿಂಗತೆ ಭಾನುಜೆ ದಾಸಿ ದಾಸ ಕೃಷಿ ಕ್ರಿಯಾರ್ಜಿತ ಧನಂ ಧಾನ್ಯಂ ಸಮೃದ್ಧಂ ಶನಿ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಭೂಪತಿ ಲಬ್ಧ ವಿತ್ತ ವಿಪುಲ, ಹಣಕಾಸಿನ ವಿಚಾರಕ್ಕೆ ನಿಮಗೇನು ಕೂಡ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಯಾವಾಗ ಈ ಕೊನೆಯ ಒಂದು 7 ತಿಂಗಳಲ್ಲೂ ಕೂಡ ಹಣಕಾಸಿನ ವಿಚಾರಕ್ಕೆ ಏನು ಸಮಸ್ಯೆ ಉಂಟಾಗುವುದಿಲ್ಲ. ಹಣಕಾಸಿನ ವ್ಯಯ ಇತ್ಯಾದಿಗಳು ಆದರೂ ಕೂಡ ಶನಿಗ್ರಹ ಏಕಾದಶ ಭಾವದಲ್ಲಿರೋದ್ರಿಂದಾಗಿ ಹಣಕಾಸಿನ ಆಗಮನ ಎಲ್ಲ ಆಗ್ತಾ ಇರುತ್ತೆ. ಅದಾದಮೇಲೆ ಕೃಷಿ ಕ್ರಿಯೆ ಕೃಷಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆಲ್ಲ ಅತ್ಯಂತವಾಗಿ ಉತ್ತಮವಾಗಿ ಅಭಿವೃದ್ಧಿ ಉಂಟಾಗುತ್ತೆ ಈ ವರ್ಷದಲ್ಲಿ. ಅವರೇನಕ್ಕೂ ಕೂಡ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಒಟ್ಟಲ್ಲಿ ಶನಿಗ್ರಹ ಏಕಾದಶ ಭಾವದಲ್ಲಿರೋದ್ರಿಂದಾಗಿ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ವರ್ಷದಲ್ಲಿ ಉಂಟಾಗುತ್ತೆ. ಅದರಿಂದ ಒಳ್ಳೆಯ ಫಲ ಇದೆ. ಇನ್ನು ರಾಹುಗ್ರಹ ನಿಮಗೆ ದಶಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹೋದ ವರ್ಷವೂ ಕೂಡ ದಶಮ ಭಾವದಲ್ಲಿತ್ತು, ಈ ವರ್ಷವೂ ಕೂಡ ನಿಮಗೆ ದಶಮ ಭಾವದಲ್ಲಿ ರಾಹುಗ್ರಹದ ಸ್ಥಿತಿ ಅಂತ ಹೇಳುವಂಥದ್ದು ಇರುತ್ತೆ. ಆಯಿತಾ? ಮೊದಲ 5 ತಿಂಗಳು ಯಾವ ವಿಚಾರಕ್ಕೂ ಕೂಡ ನೀವು ಯೋಚನೆ ಮಾಡುವಂಥದ್ದು ಬೇಡ. ಅದಾದಮೇಲೆ ಒಂದು ಸ್ವಲ್ಪ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಜೋಪಾನವಾಗಿರಬೇಕಾಗತ್ತೆ. ಉದ್ಯೋಗದಲ್ಲಿ ಹಿತಶತ್ರುಗಳಿಂದ ಒಂದು ಸ್ವಲ್ಪ ತೊಂದರೆಗಳು ಉಂಟಾಗುವಂತಹ ಸಂಭವ ಇದೆ. ಅಂದರೆ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲೇ ಕೆಲಸ ಮಾಡುವಂತಹ ವ್ಯಕ್ತಿಗಳು ನಿಮಗೇನೋ ಒಂದಷ್ಟು ಸಮಸ್ಯೆಗಳನ್ನು ಉಂಟು ಮಾಡುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಮೊದಲನೇದಾಗಿ ನೀವು ಯಾರನ್ನೂ ಕೂಡ ಅತಿ ಹೆಚ್ಚಾಗಿ ನಂಬುವುದಕ್ಕೆ ಹೋಗಬಾರ್ದು ಈ ಸಮಯದಲ್ಲಿ. ಯಾವಾಗ ಜೂನ್ ತಿಂಗಳಿಂದ ಹಿಡಿದು ಡಿಸೆಂಬರ್ವರೆಗಿನ ಸಮಯದಲ್ಲಿ, ಅಂದರೆ ಯಾರನ್ನೋ ನಂಬಿ ನಿಮ್ಮ ಯಾವುದೋ ಒಂದು ರಹಸ್ಯವನ್ನು ನೀವು ಹೇಳಿಕೊಂಡಂತಹ ಸಂದರ್ಭದಲ್ಲಿ ಅದನ್ನು ಅವರು ಬಹಿರಂಗಗೊಳಿಸುವಂಥದ್ದು ಇರಬಹುದು. ಈ ರೀತಿಯಾದಂತಹ ಸಮಸ್ಯೆಗಳೆಲ್ಲ ಆಗುತ್ತೆ. ಹಾಗಾಗಿ ಯಾರನ್ನೂ ಕೂಡ ಅತಿ ಹೆಚ್ಚಾಗಿ ಕಣ್ಣು ಮುಚ್ಕೊಂಡು ನಂಬುವುದಕ್ಕೆ ಹೋಗುವುದು ಬೇಡ. ಒಂದನೇದು. ಇನ್ನೊಂದು, ಉದ್ಯೋಗದ ಸ್ಥಳದಲ್ಲಿ ನೀವು ಯಾರಿಗೂ ಕೂಡ ಬೈಯುವುದಕ್ಕೆ ಹೋಗಬಾರ್ದು. ಹಿಂದುಗಡೆಯಿಂದ ಯಾರೋ ಇರ್ತಾರೆ, ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು, ಅವ್ರು ಇಲ್ಲದೆ ಇರೋ ಸಮಯದಲ್ಲಿ ಅವ್ರ ಬಗ್ಗೆ ನೀವು ಯಾರೋ ಹತ್ರ ಹೇಳ್ತೀರಿ, ಅದು ಕೊನೆಗೆ ಅವ್ರಿಗೆ ಗೊತ್ತಾಗುತ್ತೆ. ಆ ರೀತಿಯೆಲ್ಲ ಸಮಸ್ಯೆ ಆಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಉದ್ಯೋಗದ ಸ್ಥಳದಲ್ಲಿ ನೀವೊಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ಕೇತುಗ್ರಹ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಮುಖ್ಯವಾಗಿ ಕೊನೆಯ 2 ತಿಂಗಳು, ಅಂದರೆ ನವೆಂಬರ್ ತಿಂಗಳು ಮತ್ತು ಡಿಸೆಂಬರ್ ತಿಂಗಳು, ಅಲ್ಲಿ ನೀವು ವಿಶೇಷವಾಗಿ ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಜೋಪಾನವಾಗಿ ಇರಬೇಕಾಗತ್ತೆ ಕೊನೆಯ 2 ತಿಂಗಳಲ್ಲಿ. ಅಲ್ಲಿಗೆ ಈ ವರ್ಷನ ಇಷ್ಟು ಕೂಡ ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಮೊದಲ 5 ತಿಂಗಳು ನಿಮಗೆ ತುಂಬ ಚೆನ್ನಾಗಿದೆ. ನೀವು ಯಾವುದಕ್ಕೂ ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆಯೇ ಇಲ್ಲ. ಕೊನೆಯ 7 ತಿಂಗಳು ಕೂಡ ತೀರಾ ಕೆಟ್ಟದಾಗಿಲ್ಲ, ಮಧ್ಯಮವಾಗಿದೆ.
ಕೆಲವೊಂದು ವಿಚಾರ ಹೇಳಿದ್ನಲ್ಲ, ಅವುಗಳಲ್ಲಿ ನೀವು ಜೋಪಾನವಾಗಿದ್ದರೆ ಸಾಕಾಗುತ್ತೆ. ಮುಖ್ಯವಾಗಿ ನೀವು ಈ ವರ್ಷದಲ್ಲಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ನೋಡಿ, ಪ್ರತಿ ದಿವಸವೂ ಕೂಡ ಗುರುಚರಿತೆಯನ್ನು ನೀವು ಓದಬೇಕು. ಅದರಲ್ಲೂ ಕೂಡ 5ನೇ ತಿಂಗಳಾದ ಮೇಲೆ ಆದಷ್ಟು ಗುರುಗಳ ಒಂದು ಸೇವೆಯನ್ನು ಮಾಡಬೇಕು. ಈ ರೀತಿಯಾಗಿ ನೀವು ನಡೆದುಕೊಂಡು ಹೋದರೆ, ಆದಷ್ಟು ದತ್ತಾತ್ರೇಯ ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡ್ಕೊಂಡ್ರೆ ನಿಮಗೆ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಎಲ್ಲ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗತ್ತೆ.